ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಯಾವಾಗಲೂ ಎಚ್ಚರವಾಗಿರಿ. ಯಾಕಂದ್ರೆ ರಸ್ತೆಗಳಲ್ಲಿ ಓಡಾಡುವಾಗ ಅಥವಾ ಮನೆಯಲ್ಲಿ ಇರಬೇಕಾದ್ರೆ ಕೆಲವೊಂದು ಸಮಸ್ಯೆಗಳು ಕೋರಿ ತಂದುಕೊಂಡಾಗ ಆಗುತ್ತೆ. ಕೆಲವರ ಸಂಪರ್ಕಕ್ಕೆ ಹೋದಾಗ, ಕೆಲವು ಜಾಗಗಳಿಗೆ ಹೋದಾಗ ಗೊತ್ತಿಲ್ಲದೆ ಇರೋ ರೀತಿನಲ್ಲಿ ತೊಂದರೆಗಳನ್ನ ಮನೆಗೆ ತಗೊಂಡ್ ಬರ್ತಾರೆ. ಅಂದ್ರೆ ಹಾದಿಲ್ ಹೋಗೋ ಮಾರಮ್ಮನ ಮನೆಗಂಟ ಬಾರಮ್ಮ ಅಂತ ಹೇಳಿ ಎಷ್ಟೋ ಜನ ತೊಂದರೆಗಳನ್ನ ಮನೆಗೆ ತಗೊಂಡ್ಬಂದ್ಬಿಡ್ತಾರೆ. ಮನೆಗ್ ಮಾರಿ ಊರ್ಗ್ ಉಪಕಾರಿ ಅನ್ನೋ ರೀತಿನಲ್ಲಿ ಎಲ್ಲೆಲ್ಲಿ ಯಾರ್ಯಾರ ಜೊತೆನೋ ಏನೇನೋ ಒಳ್ಳೇದು ಅಂತ ಮಾಡಕ್ ಹೋಗಿ ಅಲ್ಲಲ್ಲಿಂದ ನೆಗೆಟಿವಿಟಿನ ಮನೆಗೆ ತಗೊಂಡ್ ಬರ್ತಾರೆ. ಆ ನೆಗೆಟಿವಿಟಿಯಿಂದ ಎಚ್ಚರವಾಗಿರಿ. ಮಾಡೋ ಒಳ್ಳೆ ಕೆಲಸಗಳು ಒಳ್ಳೆಯವರು ಅಂತ ಹೇಳಿ, ಒಳ್ಳೆಯವ್ರಾಗ್ಬೇಕು ಅಂತ ಹೇಳಿ, ಒಳ್ಳೇದ್ ಮಾಡ್ತೀವಿ ಅಂತ ಹೇಳಿ ತೊಂದರೆಗಳನ್ನ ಮಾಡ್ಕೊಳ್ಳೋರು ಜಾಸ್ತಿ ಆಗಿದ್ದಾರೆ. ಅಥವಾ ತುಂಬಾ ಜನ ನಾವು ತುಂಬಾ ಧೈರ್ಯವಂತರು ಅಂತನೋ ಅಥವಾ ನಮ್ಗೆ ಇದನ್ನೆಲ್ಲ ನಂಬಲ್ಲ ಅಂತನೋ ತುಂಬಾ ಕೆಟ್ಟದನ್ನ ಮಾಡ್ಕೊಳ್ತಾ ಇರ್ತಾರೆ. ಈ ತರದ್ ಎಲ್ಲದರಲ್ಲೂ ಸಹ ಮೋಸ ಹೋಗ್ತಕ್ಕಂಥದ್ದು, ತೊಂದರೆಗಳು ಒಳಗಾಗ್ತಕ್ಕಂಥದ್ದು, ನಂತರ ಆ ಸಮಸ್ಯೆಯಿಂದ ಈಚೆ ಬರ್ಬೇಕು ಅಂತ ಅನ್ಕೊಂಡು ಒದ್ದಾಡ್ತಕ್ಕಂಥದ್ದು ನೋಡ್ತಾ ಇದ್ರೆ ಮೊದಲೇ ಯಾಕೆ ಎಚ್ಚೆತ್ಕೊಳ್ಬಾರ್ದು ಅಂತ ವಿಚಾರಗಳನ್ನ ಈಗ ತಿಳಿಸ್ಕೊಡ್ತಾ ಇದ್ವಿ. ನಾವೆಷ್ಟೇ ಓದಿದ್ರು, ಎಷ್ಟೇ ವೈಜ್ಞಾನಿಕವಾಗಿ ಮುಂದುವರ್ತಾ ಇದ್ರು, ಎಲ್ಲ ಬೇರೆ ಬೇರೆ ದೇಶಗಳಲ್ಲಿ ನಾವು ಕೆಲಸ ಮಾಡ್ತಾ ಇದ್ರು, ದೊಡ್ಡ ದೊಡ್ಡ ಒಂದು ಪೊಸಿಷನ್ ಅಲ್ಲಿ ಇದ್ರೂ ಸಹ ಮನುಷ್ಯನಿಗೆ ಕಷ್ಟಗಳು ತಪ್ಪಿದ್ದಲ್ಲ. ಆ ಕಷ್ಟಗಳು, ಆ ತೊಂದರೆಗಳು, ಅನಾರೋಗ್ಯಗಳು, ಕಿರಿಕಿರಿಗಳು, ಮನಸ್ತಾಪಗಳು ಎಲ್ಲಿಂದ ಬರ್ತಾ ಇದೀವಿ, ಇದ್ದಕ್ಕಿದ್ದಂತೆ ಯಾಕೆ ಬದಲಾಗ್ತಾ ಇರ್ತಾರೋ ಗೊತ್ತಾಗೋದಿಲ್ಲ. ನೋಡಿ, ಎಷ್ಟೋ ಕಡೆ ಕೆಲಸ ವ್ಯಾಪಾರಗಳು ಆಗ್ತಕ್ಕಂಥದ್ದು ಎಲ್ಲವೂ ಸಹ ಅರ್ಧಕ್ಕೆ ನಿಂತು ಬಿಡುತ್ತೆ. ಇದ್ದಕ್ಕಿದ್ದಾಗೆ ಹಣಕಾಸಿನ ಸಮಸ್ಯೆಗಳು ಬಂದ್ಬಿಡುತ್ತೆ. ಇದ್ದಕ್ಕಿದ್ದಾಗೆ ಯಾವ್ದಾವ್ದೋ ಕಾಯಿಲೆಗಳು ಬಂದ್ಬಿಡುತ್ತೆ. ಹಾಗೆ ಮನೆಯಲ್ಲಿ ಒಬ್ಬರು ಮುಖ ನೋಡಿದ್ರೆ ಒಬ್ರಿಗೆ ಆಗೋದಿಲ್ಲ. ಎಷ್ಟು ಚೆನ್ನಾಗಿರೋರು ಇವ್ರ ಮುಖಾನೇ ನೋಡ್ಬಾರ್ದು ಅನ್ನೋ ಮಟ್ಟಿಗೆ ಗಲಾಟೆಗಳು ಮಾಡ್ಕೊಳ್ತಾರೆ, ಕೋಪ ಮಾಡ್ಕೊಳ್ತಾ ಇದ್ದಾರೆ. ನೋಡಿದ ತಕ್ಷಣ ಕಿರಿಕಿರಿ ಮಾಡ್ಕೊಳ್ತಾರೆ, ಕೆಟ್ಟ ಕೋಪ ಬಂದ್ಬಿಡುತ್ತೆ ಅವ್ರಿಗೆಲ್ಲ. ಒಳ್ಳೆ ಮಾತಾಡ್ತಾ ಇರ್ತಾರೆ, ಮತ್ತಷ್ಟೇ ಕೆಟ್ಟದಾಗಿ ನಡ್ಕೊಳ್ತಾ ಇರ್ತಾರೆ. ಹಾಗೆ ಇದ್ದಕ್ಕಿದ್ದಾಗೆ ಎಲೆಕ್ಟ್ರಾನಿಕ್ ಉಪಕರಣಗಳು ಮನೇಲಿ ಇರ್ತಕ್ಕಂಥದ್ದು ಎಲ್ಲವೂ ಸಹ ಕೆಟ್ಟೋಗಕ್ಕೆ ಶುರು ಆಗುತ್ತೆ. ಅಂದ್ರೆ ಫ್ಯಾನ್ ಇರ್ಬೋದು, ಟಿವಿ ಇರ್ಬೋದು, AC ಇರ್ಬೋದು, ಅಥವಾ ವಾಷಿಂಗ್ ಮಿಷಿನ್ ಇರ್ಬೋದು, ಮಿಕ್ಸಿ ಇರಬಹುದು, ಕುಕ್ಕರ್ ಇರ್ಬೋದು, ಏನೆಲ್ಲ ಎಲೆಕ್ಟ್ರಾನಿಕ್ ವಸ್ತುಗಳು ಇರ್ತವೆ, ಮೊಬೈಲ್ ಇರ್ಬೋದು, ಪ್ರತಿ ಒಂದು, ಅಥವಾ 2 ವೀಲರ್ ಇರ್ಬೋದು, 4 ವೀಲರ್ ಇರ್ಬೋದು, ಏನೋ ಕೆಟ್ಟ ಹೋಗ್ತಾ ಇರುತ್ತೆ. ವಿಪರೀತ ಖರ್ಚುಗಳು ಬರ್ತಕ್ಕಂಥದ್ದು. ಇದಕ್ಕಿದ್ದಾಗೆ ಮನೇಲಿ ಇರ್ತಕ್ಕಂಥ ವಸ್ತುಗಳೆಲ್ಲ ಈ ರೀತಿ ಒಡೆದೋಗ್ತಾ ಇದ್ರೆ ಕೈಯಿಂದ ಕೆಲವೊಂದು ವಸ್ತುಗಳು ಬೀಳ್ತಾನೆ ಇರುತ್ತೆ, ಪದೇ ಪದೇ ಬೀಳ್ತಾ ಇರುತ್ತೆ. ಒಂದ್ ಸ್ಪೂನ್ ಇಟ್ಕೊಂಡು ಬಿದ್ದೋಗ್ತಾ ಇರುತ್ತೆ, ಗ್ಲಾಸ್ ಇಟ್ಕೊಂಡು ಬಿದ್ದೋಗ್ತಾ ಇರುತ್ತೆ, ಏನೇ ವಸ್ತುಗಳು ಇಟ್ಕೊಂಡು ಕೆಳಗಡೆ ಬಿದ್ದು ಚೂರ್ ಚೂರ್ ಆಗ್ತಾ ಇರುತ್ತೆ, ಒಡೆದೋಗ್ತಾ ಇರುತ್ತೆ ಅಥವಾ ಕೆಟ್ಟೋಗ್ತಾ ಇರುತ್ತೆ. ಮೊಬೈಲ್ ಅಂತೂ ಕೆಳಗಡೆ ಬೀಳ್ತಾನೆ ಇರುತ್ತೆ. ಅಡುಗೆ ಮನೆಯಲ್ಲಂತೂ ಅದೆಷ್ಟು ಸಲ ಎಲ್ಲರೂ ಪಾತ್ರೆಗಳನ್ನು ಬೀಳ್ಸ್ಕೊಳ್ತಾ ಇರ್ತಾರೆ. ಏನ್ ಕೈಯಲ್ಲಿ ಇಟ್ಕೊಂಡು ಇತ್ತೀಚೆಗೆ ಯಾಕೋ ಬೀಳ್ತಾ ಇದೆ, ಅರ್ಶಿನ ಕುಂಕುಮ ಬೀಳ್ತಾ ಇದೆ, ದೀಪ ಬೀಳುತ್ತೆ, ಒಂದ್ ಬಟ್ಟೆ ಬೀಳುತ್ತೆ, ಏನೋ ಒಂದ್ ಬೀಳ್ತಾ ಇರುತ್ತೆ, ಹಾಲ್ ಚೆಲ್ಲೋಗ್ತಾ ಇರುತ್ತೆ, ಹಾಲು ಉಕ್ಕೋಗ್ತಾ ಇರುತ್ತೆ, ಅಥವಾ ಹಾಲು ಒಡೆದೋಗ್ತಾ ಇರುತ್ತೆ, ಅನ್ನ ಸೀದೋಗ್ತಾ ಇರುತ್ತೆ, ಏನೇನೋ ವಿಚಿತ್ರವಾಗಿ ನಡೀತಾ ಇರುತ್ತೆ. ಹಾಗೆ ಪ್ರಾಣಿಗಳಿಗೆ ಹಾನಿ ಆಗ್ತಾ ಇರುತ್ತೆ. ಇದಕ್ಕಿದ್ದಾಗೆ ಮನೆ ಮುಂದೆ ಇರ್ತಕ್ಕಂಥ ಗಿಡಗಳು ಒಣಗೋಗ್ತಾ ಇರುತ್ತೆ. ಇಷ್ಟೊಂದು ಸಮಸ್ಯೆಗಳು ಇದೆಲ್ಲವೂ ಸಹ ಕೆಲವೊಂದು ಸಲ ಆ ವ್ಯಕ್ತಿಗೆ ಕೆಟ್ಟ ದೃಷ್ಟಿ, ನರದೃಷ್ಟಿ, ದೃಷ್ಟಿ ದೋಷ ಅಂತ ಏನೆಲ್ಲ ಹೇಳ್ತಾ ಇರ್ತೀವಿ, ಅಸೂಯೆ ಭಾವದಿಂದ ಅಥವಾ ಯಾವುದೋ ಒಂದು ರೀತಿಯಲ್ಲಿ ಆಗ್ತಾ ಇರುತ್ತೆ. ಇನ್ನು ಎಚ್ಚರವಾಗಿರಿ. ರೋಡಲ್ಲಿ ತೆಂಗಿನಕಾಯಿ, ಕುಂಬಳಕಾಯಿ, ಅಥವಾ ಈ ನಿಂಬೆ ಹಣ್ಣು, ಇನ್ನು ಬೇರೆ ಬೇರೆ ಮೊಟ್ಟೆ ಹೊಡೆಯೋದು, ಇದೆಲ್ಲ ಏನೇನೋ ಹಾಕಿರ್ತಾರೆ. ಅದನ್ನೆಲ್ಲವನ್ನ ನೋಡ್ಕೊಂಡು ಓಡಾಡಿ. ತುಂಬಾ ಜನ ಮಧ್ಯ ರೋಡಲ್ಲಿ ಹಾಕ್ಬಿಟ್ಟಿರ್ತಾರೆ. ಅದೆಲ್ಲವನ್ನ ತುಳಿದಾಗ, ಅದನ್ನ ದಾಟದಾಗ ಅಲ್ಲಿರ್ತಕ್ಕಂಥ ನೆಗೆಟಿವಿಟಿ, ಕೆಟ್ಟ ಎನರ್ಜಿ ಅನ್ನೋದು ಅವ್ರಲ್ಲಿ ಬಂದು ಸೇರ್ಕೊಂಡ್ಬಿಟ್ಟಿರುತ್ತೆ. ಅವ್ರಿಗೆ ಗೊತ್ತಿರೋದಿಲ್ಲ, ಮನೆಗ್ ಬಂದ್ಬಿಟ್ಟಿರ್ತಾರೆ. ಕೆಲವೊಂದ್ಸಲ ನೋಡ್ದೆ ಅದನ್ನ ದಾಟ್ಬಿಟ್ಟಿರ್ತಾರೆ. ಯಾರಿಗೂ ಅದ್ರ ಬಗ್ಗೆ ಗಮನ ಇರೋದಿಲ್ಲ ಬಿಡಿ. ಆ ತರದ್ದೆಲ್ಲವನ್ನು ಸಹ ಅಮಾವಾಸ್ಯೆ ಅಂತ ಸಂದರ್ಭದಲ್ಲಿ, ಅಷ್ಟಮಿ ಬಂದಾಗ ಅಥವಾ ಬೇರೆ ಬೇರೆ ದಿನಗಳಲ್ಲಿ ಕೆಲವರು ಆಗ್ತಾ ಇರ್ತಾರೆ. ರೋಡಲ್ಲಿ ಓಡಾಡ್ಬೇಕಾದ್ರೆ ಹುಷಾರಿಗೆ ತಲೆ ಬಗ್ಗಿಸ್ಕೊಂಡು ನೋಡ್ಕೊಂಡು ಓಡಾಡೋದು ಒಳ್ಳೇದು. ಅಥವಾ ಕಾರ್ ಅದ್ರ ಮೇಲೆ ಹೋಗುವಂಥದ್ದು, ಬೈಕ್ ಅದ್ರ ಮೇಲೆ ಹೋಗ್ತಕ್ಕಂಥದ್ದು ಮಾಡಿದಾಗ ಕೆಲವೊಂದು ಸಮಸ್ಯೆಗಳು ಅವ್ರ ಹಿಂದೆ ಬಂದ್ಬಿಡುತ್ತೆ. ಅದು ಹೇಳಕ್ ಆಗಲ್ಲ ಎಷ್ಟು ದೊಡ್ಡ ಮಟ್ಟದಲ್ಲಿರುತ್ತೆ ಅಂತ, ಊಹೆ ಮಾಡಕ್ಕೂ ಆಗೋದಿಲ್ಲ. ಎಷ್ಟೊಂದು ಸಮಸ್ಯೆಗಳಿಗೆ ಜ್ಯೋತಿಷ್ಯದಲ್ಲೋ ಡಾಕ್ಟರ್ ಹತ್ರ ಹೋದಾಗ ಏನೂ ಇಲ್ಲ ನಿಮ್ಗೆ ತೊಂದ್ರೆ ಅಂತ ಹೇಳ್ಬಿಡ್ತಾರೆ. ಯಾಕೆ? ಈ ತೊಂದರೆಗಳಲ್ಲಿ ಕಾಣಿಸ್ಕೊಳ್ಳೋದಿಲ್ಲ. ಏನಾಗಿದೆ ಅಂತ ಅವ್ರಿಗೆ ಗೊತ್ತಿರ್ಬೇಕು. ಅವ್ರಿಗೆ ಗೊತ್ತಿಲ್ಲ ಅಂದಾಗ ಇನ್ ಬೇರೆಯವ್ರಿಗೆ ಹೆಂಗ್ ಗೊತ್ತಾಗುತ್ತೆ? ಇದಕ್ಕೆಲ್ಲ ಪರಿಹಾರನ ಅವ್ರವರೇ ಮಾಡ್ಕೊಳ್ಬೇಕು. ಈ ತರ ಆಗ್ತಾ ಇದೆಯಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯಾಕಂದ್ರೆ ಯಾರಿಗೂ ತಪ್ಪಿದ್ದಲ್ಲ. ನೀವು ನೋಡಿ, ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲೂ ಸಹ ದೇವತೆಗಳಿಗೂ ಸಹ ದೃಷ್ಟಿ ದೋಷ ಉಂಟಾಗುತ್ತೆ ಅಂತ ಹೇಳಿ ಎಷ್ಟು ದೊಡ್ಡ ದೊಡ್ಡ ಪೂಜೆಗಳನ್ನ ಮಾಡ್ತಾರೆ. ಕಡೆಯಲ್ಲಿ ಆರತಿಯನ್ನ ಮಾಡ್ತಾರೆ, ದೃಷ್ಟಿಯನ್ನ ನಿವಾರಿಸಿ ಹಾಕ್ತಾರೆ, ದೃಷ್ಟಿಯನ್ನ ತೆಗಿತಾರೆ. ನಾವು ಮನೆಗಳಲ್ಲೂ ಅಷ್ಟೇ ಅಲ್ವಾ, ಒಂದು ಹಬ್ಬ ಅಂತ ಮಾಡಿದಾಗ, ವ್ರತ ಅಂತ ಮಾಡಿದಾಗ ಆರತಿಯನ್ನ ಮಾಡ್ತೀವಿ.
ಹಾಗೆ ಅಮ್ಮನವ್ರಿಗಾಗ್ಲಿ ಐನೋರ್ಗಾಗ್ಲಿ ದೃಷ್ಟಿ ತಾಗಬಾರ್ದು ಅಂತ ದೃಷ್ಟಿಯನ್ನು ಸಹ ತೆಗಿತೀವಿ. ಅಂದ್ರೆ ಎಲ್ಲರ ಕಣ್ಣು ಒಂದೇ ರೀತಿ ಇರೋದಿಲ್ಲ. ಸ್ವತಃ ನಾವುಗಳೇ ಒಂದೊಂದ್ಸಲ ಎಷ್ಟ್ ಚೆನ್ನಾಗ್ ಆಗಿದೆ ಅಂತ ಅಂತನೋ, ನೋಡಕ್ ಅಮ್ಮನವ್ರು ಎಷ್ಟ್ ಚೆನ್ನಾಗಿದ್ದಾರೆ ಅಂತನೋ, ಅಥವಾ ಮನೇಲಿ ಇರ್ತಕ್ಕಂಥವ್ರನ್ನ ಯಾರಾದ್ರೂ ಚೆನ್ನಾಗಿದ್ದಾಗ, ಚೆನ್ನಾಗ್ ಮುಂದಕ್ಕೆ ಹೋದಾಗ ಮನೇಲಿ ಇರ್ತಕ್ಕಂಥವ್ರೆ ಕಣ್ಣು ಹಾಕ್ಬೋದು. ಸೊ ಯಾವಾಗ ಯಾರಿಂದ ಏನಾಗಿರುತ್ತೋ ಗೊತ್ತಿರೋದಿಲ್ಲ. ಅಕ್ಕಪಕ್ಕದವರು, ಸಂಬಂಧಿಕರು, ಸ್ನೇಹಿತರು, ಇನ್ನೊಬ್ರು ಅಥವಾ ಮಾತಿನ ಮಧ್ಯದಲ್ಲಿ ಎಷ್ಟೊಂದ್ ಜನ ಹೇಳ್ತಾ ಇರ್ತಾರೆ ನೋಡಿ, ಸುಮ್ನೆ ಮಾತಾಡ್ಬೇಕು ಅಂತ ಕೂತ್ಕೊಳ್ತಾರೆ ಹೆಣ್ಮಕ್ಳೆಲ್ಲ. ನಿನಗೆ ನಮ್ಮ ತುಂಬಾ ಲಕ್ಕಿ, ಅಥವಾ ನೀನ್ ತುಂಬಾ ಅದೃಷ್ಟವಂತೆ, ಅಥವಾ ನಿಮ್ ಮನೇಲಿ ನೀನ್ ಪುಣ್ಯ ಮಾಡಿದ್ಯಾ, ನಮ್ ಮನೇಲಿ ಆ ತರ ಇಲ್ವಲ್ಲ, ಅಯ್ಯೋ ನಮ್ ಮಗನ ಕೆಲ್ಸಾನೇ ಸಿಗ್ತಾ ಇಲ್ಲ, ಅಯ್ಯೋ ನನ್ ಮಗಳಿಗೆ ಮದ್ವೆ ಆಗ್ತಾ ಇಲ್ಲ, ನಿಮ್ಗೆಲ್ಲಾ ಅನುಕೂಲ ಆಗ್ಬಿಟ್ಟಿದೆ, ನೀವೇನ್ ಬಿಡಿ ತುಂಬಾ ದೈವ ಭಕ್ತರು, ಈ ತರ ಏನೇನೋ ಮಾತಾಡ್ತಿರ್ತಾರಲ್ಲ. ಒಬ್ರಿಗೊಬ್ರು ಕೂತ್ಕೊಂಡು ಮಾತಾಡುವಾಗ, ಕಷ್ಟ ಸುಖ ಅಂತ ಹೇಳುವಾಗ ಒಬ್ಬನ ಕಂಡ್ರೆ ಇನ್ನೊಬ್ರು ಈ ರೀತಿ ಮಾತಾಡ್ಬೇಕಾದ್ರೆ ಅಲ್ಲಿಂದನೇ ಬರುತ್ತಲ್ವಾ ಎಂತೆಂಥದ್ದು ಯಾರ್ಯಾರ್ದು ಹೆಂಗೆ ಸೇರ್ಕೊಳ್ಳುತ್ತೆ. ಅದಕ್ಕೆ ಹಣೆಗೆ ಕುಂಕುಮವನ್ನ ಇಟ್ಕೊಂಡಿರ್ಬೇಕು, ಕೈಗೆ ಬಳೆ ಹಾಕೊಂಡಿರ್ಬೇಕು. ಈ ತರದ್ದೆಲ್ಲ ಮಾಡ್ಕೊಂಡಾಗ, ಅಂದ್ರೆ ನಾಮ ಜಪವನ್ನ ಮಾಡಿ ಶಕ್ತಿಯನ್ನ ಜಾಸ್ತಿ ಮಾಡ್ಕೊಂಡಿರುವಾಗ ಇಂತಹ ಒಂದು ತೊಂದರೆಗಳು ಅವ್ರಿಗೆ ತಾಗೋದಿಲ್ಲ. ಯಾಕಂದ್ರೆ ಆಜ್ಞಾ ಚಕ್ರದಲ್ಲಿ ಕುಂಕುಮವನ್ನ ಇಟ್ಕೊಂಡಾಗ ನಾವು ಬರೀ ಹಣೆಯಲ್ಲಿದ್ದಾಗ ಬ್ಯಾಡ್ ಎನರ್ಜಿ ತಗೊಂಡ್ಬಿಡ್ತಾರೆ. ಅದಕ್ಕೆ ಕುಂಕುಮ ಇದ್ದಾಗ ಅದು ರಕ್ಷಣೆಯನ್ನ ಮಾಡ್ತಾ ಇರುತ್ತೆ. ಆಜ್ಞಾ ಚಕ್ರದಲ್ಲಿಂದ ಯಾವುದೇ ಒಂದು ಕೆಟ್ಟ ಶಕ್ತಿ ನೇರವಾಗಿ ಕಣ್ಣುಗಳಿಗೆ, ಮುಖದಲ್ಲಿ ಬಂದು ಸೇರ್ಕೊಳ್ತಕ್ಕಂಥದ್ದು. ಒಂದು ಕೈಗಳಿಂದ, ಇಲ್ಲಾಂದ್ರೆ ಕಾಲುಗಳಿಂದ. ಅದಕ್ಕೆ ಕಾಲಿಗೆ ಕಪ್ಪು ದಾರ ಕಟ್ಟೋದು, ಗೆಜ್ಜೆಗಳನ್ನ ಹಾಕೊಳ್ತಕ್ಕಂಥದ್ದು, ಕೈಗೆ ಕಪ್ಪು ದಾರ ಅಥವಾ ಬಳೆಗಳನ್ನ ಹಾಕೊಳ್ತಕ್ಕಂಥದ್ದು, ಈ ತರದೆಲ್ಲ ಮಾಡುವಾಗ ಅದು ನಮ್ಮನ್ನ ರಕ್ಷಣೆ ಮಾಡ್ತಾ ಇರುತ್ತೆ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾಮ ಜಪವನ್ನ ಮಾಡ್ತಾ ಇರೋದನ್ನ ಕಲ್ತ್ಕೊಳ್ಬೇಕು. ಅದು ಪ್ರೊಟೆಕ್ಷನ್ ಕೊಡ್ತಾರೆ. ರಾಮರಕ್ಷಾ ಸ್ತೋತ್ರವನ್ನ ಹೇಳೋದನ್ನ ಕಲ್ತ್ಕೊಳ್ಬೇಕು. ಸದಾ ಹನುಮನ ಜಪ ಮಾಡ್ಬೇಕು, ದುರ್ಗಾ ಜಪವನ್ನ ಮಾಡ್ಕೊಳ್ಬೇಕು. ಈ ತರ ಮಾಡ್ಕೊಂಡಾಗ ಅದರಿಂದ ಎಷ್ಟೋ ಪ್ರೊಟೆಕ್ಷನ್ ಸಿಗ್ತಾ ಇರುತ್ತೆ, ತೊಂದರೆಗಳು ಆಗೋದು ಕಡಿಮೆ ಆಗ್ತಾ ಇರುತ್ತೆ. ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ಸ್ಥಿರವಾದ ಮನಸ್ಸಿನಲ್ಲಿರ್ಬೇಕು. ವಿತಂಡವಾದ ಮಾಡೋದಲ್ಲ, ಬಂಡ ಧೈರ್ಯ ಇರೋದು ಬೇಡ. ಧೈರ್ಯವಾಗಿರ್ಬೇಕು, ಯಾವುದೇ ಕಾರಣಕ್ಕೂ ಭಯ ಪಡಬಾರ್ದು, ಆದ್ರೆ ವಿತಂಡವಾದ ಮಾಡಬಾರ್ದು. ತುಂಬಾ ಬಂಡೆ ಧೈರ್ಯ, ಏನೂ ಆಗಲ್ಲ ಬಿಡು ಅಂತ ಮಾತಾಡೋದು, ಆ ತರ ಯಾವತ್ತೂ ಮಾಡ್ಬೇಡಿ. ಸೊ ನಾಮ ಜಪವನ್ನ ಮಾಡಿ ಶಕ್ತಿಯನ್ನ ತುಂಬಿಸ್ಕೊಳ್ಳಿ. ಜೊತೆಗೆ ಈ ತರದ್ ಆಗಿದ ತಕ್ಷಣನೇ ಎಚ್ಚೆತ್ಕೊಂಡ್ಬಿಡಿ. ಉಪ್ಪನ್ನ ತಗೊಂಡು ಆ ವ್ಯಕ್ತಿ ಯಾರು ಆ ತರ ಆಡ್ತಾ ಇರ್ತಾರೋ ಅವ್ರಿಗೆ ಪ್ರದಕ್ಷಿಣಕಾರವಾಗಿ ಅಪ್ರದಕ್ಷಿಣಕಾರವಾಗಿ ಈ ರೀತಿ ಮಾಡಿ ಅದನ್ನ ಸಿಂಕಲ್ಲಿ ಹಾಕಿ ಅಥವಾ ಮೋರಿನಲ್ಲಿ ಹಾಕ್ಬಿಡಿ. ಮನೆಯಲ್ಲೆಲ್ಲ ಉಪ್ಪು ಮತ್ತೆ ನಿಂಬೆಹಣ್ಣಿನಿಂದ ಕರ್ಪೂರವನ್ನ ಹಚ್ಚಿ ಮನೆಯೆಲ್ಲ ತೋರಿಸಿ, ಅಥವಾ ಲವಂಗಗಳನ್ನ ಸುಡಿ ಉಪ್ಪಿನಿಂದ ಮನೆಗೆಲ್ಲ ದೃಷ್ಟಿ ತೆಗೆದು ಸಿಂಕಲ್ಲಿ ಹಾಕಿ, ಈ ರೀತಿ ಮಾಡಿ ಹಾಗೆ ಮನೆ ಮುಂದೆ ಕುಂಬಳಕಾಯಿನ ಕಟ್ಕೊಳ್ಳಿ, ಅಥವಾ ನಿಂಬೆಹಣ್ಣನ್ನ ಮನೆಯಲ್ಲಿ ಇಡಿ. ದೇವಸ್ಥಾನದಲ್ಲಿ ಹೋಗಿ ದೇವ್ರ ಮುಂದೆ ಇಟ್ಟು ಆ ನಿಂಬೆಹಣ್ಣನ್ನು ತಗೊಂಡ್ಬಂದು ಮನೆಯಲ್ಲಿ ಇಟ್ಟಾಗ ಅಲ್ಲಿರ್ತಕ್ಕಂಥ ಎನರ್ಜಿ, ಕೆಟ್ಟ ಎನರ್ಜಿ ಇದ್ರೆ ಅದು ಹೇಳ್ಕೊಳ್ಳುತ್ತೆ. ಆಮೇಲೆ ಅದನ್ನ ದೂರ ಬಿಸಾಕ್ಬೇಕು ಅಥವಾ ಸುಟ್ಟಾಕ್ಬೇಕು. ಹಾಗೆ ಕಪ್ಪು ಬಣ್ಣದ ಪೆಂಡೆಂಟ್ಗಳನ್ನ ಕುತ್ತಿಗೆಗೆ ಧರಿಸ್ಕೊಳ್ಳಿ, ಅಥವಾ ಈ ತರ ಬ್ರಾಸ್ಲೆಟ್ ಅನ್ನ ಧರಿಸ್ಕೊಳ್ಳಿ. ಇದೆಲ್ಲ ಸಹ ಪ್ರೊಟೆಕ್ಷನ್ ಕೊಡ್ತಕ್ಕಂಥದ್ದು. ಯಾವುದೇ ದೃಷ್ಟಿ ದೋಷಗಳು, ಕೆಟ್ಟದ್ದು ಅಥವಾ ಅಸೂಯ ಭಾವಗಳಿಂದ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಪ್ರೊಟೆಕ್ಷನ್ ಅನ್ನು ಕೊಡುತ್ತೆ. ಈ ತರದ್ದೆಲ್ಲವೂ ಸಹ ಮಾಡ್ಕೊಳ್ಬೇಕು. ಸಾಸಿವೆ ಎಣ್ಣೆಯಲ್ಲಿ ಒಂದು ಬಟ್ಟೆಯನ್ನ ನೆನೆಸಿ ಅದಕ್ಕೆ ಬೆಂಕಿಯನ್ನು ಹಚ್ಚಿ ಅದನ್ನ ದೃಷ್ಟಿ ನಿವಾರಿಸಿ ಅದು ಪೂರ್ತಿ ಭಸ್ಮ ಆಗೋ ರೀತಿಯಲ್ಲಿ ಮಾಡ್ಬೇಕು. ಇದರಿಂದನೂ ಸಹ ದೃಷ್ಟಿ ಕಡಿಮೆ ಆಗುತ್ತೆ. ಮತ್ತೆ ಜೋರಾಗಿ ಮಂತ್ರಗಳನ್ನ ಹೇಳ್ಕೊಳ್ಳೋದನ್ನ ಕಲಿಬೇಕು. ಮನೆಯಲ್ಲಿ ಇದ್ದಕ್ಕಿದ್ದಾಗೆ ಪಾತ್ರೆಗಳ ಬಿದ್ದೋಗ್ತಾ ಇರುತ್ತೆ, ಅಥವಾ ಯಾವುದೋ ಒಂದು ಶಬ್ದ ಬರ್ತಾ ಇರುತ್ತೆ, ಇದ್ದಕ್ಕಿದ್ದಾಗೆ ಬಾತ್ರೂಮ್ ಡೋರ್ ಹಾಕ್ದಂಗೆ ಆಗ್ತಾ ಇರುತ್ತೆ, ಅಡುಗೆ ಮನೇಲಿ ಪಾತ್ರೆ ಬೀಳ್ತಾ ಇರುತ್ತೆ, ಪದೇ ಪದೇ ದೀಪ ಹಾರೋಗ್ತಾ ಇರುತ್ತೆ, ಪೂಜೆ ಮಾಡಿದ್ರು ಸಹ ಮನೆಯಲ್ಲಿ ಕಳೆ ಇರೋದಿಲ್ಲ, ವ್ಯಕ್ತಿಗಳು ಸಹ ಮುಖದಲ್ಲಿ ಒಂಥರ ಏನೋ ಪ್ರೇತ ಕಳೆ ಅನ್ನೋದು ಇರುತ್ತೆ. ಆ ತರದೆಲ್ಲ ಇದ್ದಾಗ, ಅಥವಾ ತುಂಬಾ ಮಂಕ್ ಆಗ್ಬಿಡ್ತಾರೆ. ಎಷ್ಟು ಕಳೆ ಇರುತ್ತೆ, ಎಷ್ಟು ಆಕ್ಟಿವ್ ಆಗಿರ್ತಕ್ಕಂಥವ್ರೆಲ್ಲರೂ ಸಹ ಏನೋ ಬೆಟ್ಟ ಬಿದ್ದಂಗೆ, ಏನೋ ಉತ್ಸಾಹವೇ ಇಲ್ಲವೇನೋ ಅನ್ನೋ ತರ ಬದುಕ್ತಾ ಇರ್ತಾರೆ. ಜೀವನದಲ್ಲಿ ನಿರಾಸೆ ಬಂದ್ಬಿಡುತ್ತೆ. ಅವತ್ತೆ ಒಂದು ತರ ಕೈಕಾಲು ಬಿದ್ದೋಗೋ ತರ ಸುಮ್ಮನೆ ಕೂತ್ಬಿಟ್ಟಿರ್ತಾರೆ. ಮಾತಾಡಲ್ಲ, ಯಾರ ಹತ್ರನು ಎದ್ದು ಓಡಾಡೋದಿಲ್ಲ. ಏನೋ ಒಂದು ನೋವು, ಏನೋ ಒಂದು ಹಿಂಸೆ ಆಗ್ತಾ ಇರುತ್ತೆ. ಅದು ಹೆಂಗೆ ಅಂತ ಅವ್ರಿಗೂ ಎಕ್ಸ್ಪ್ಲೇನ್ ಮಾಡಕ್ ಬರೋದಿಲ್ಲ. ಈ ತರದೆಲ್ಲ ಆದಾಗ ಇದೆಲ್ಲವನ್ನ ಮಾಡ್ಕೊಳ್ಳಿ. ಇನ್ನೊಂದು ಮುಖ್ಯವಾಗಿ ಹನುಮಂತನ ಗುಡಿನಲ್ಲಿ ವೀಳ್ಯದೆಲೆಯಿಂದ ಹಾರವನ್ನ ಮಾಡಿ ಹನುಮಂತನಿಗೆ ಅರ್ಪಿಸಿ, ಸಿಂಧೂರವನ್ನ ಅರ್ಪಿಸಿ ಹನುಮಂತನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ಹಾಗೆ ಮನೆ ದೇವರಿಗೂ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಈ ತರದೊಂದು ಕಷ್ಟದಿಂದ ಮುಕ್ತಿ ಸಿಗಬೇಕು, ಒಳ್ಳೇದ್ ಆಗ್ಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ಕೊಳ್ಳಿ. ಮುಖ್ಯವಾಗಿ ಹನುಮಂತನನ್ನ, ಲಕ್ಷ್ಮೀ ನರಸಿಂಹಸ್ವಾಮಿಯನ್ನ, ದುರ್ಗಾ ಪರಮೇಶ್ವರಿಯನ್ನ, ಹಾಗೆ ಕಾಲಭೈರವನನ್ನ ನೆನೆಸ್ಕೊಳ್ಬೇಕು, ಪ್ರಾರ್ಥನೆ ಮಾಡ್ಕೊಳ್ಬೇಕು. ಮತ್ತೆ ಅರಿಶಿಣದ ನೀರನ್ನ ಮನೆಯಲ್ಲೆಲ್ಲ ಮುಗಿಸ್ಬೇಕು. ಸಗಣಿಯಿಂದ ಮಾಡಿರ್ತಕ್ಕಂಥ ಬೆರಣಿಯಿಂದ ಅಥವಾ ಸಾಂಬ್ರಾಣಿಯನ್ನ ಮನೆಗೆ ಹಾಕ್ಬೇಕು. ದಿನ ಹಾಕ್ಬಾರ್ದು, ವಾರದಲ್ಲಿ ಒಂದ್ ದಿವಸ ಹಾಕ್ಬೇಕು. ಯಾವುದು ಅತಿಯಾಗಿ ಮಾಡಕ್ ಹೋಗ್ಬಾರ್ದು, ಹುಚ್ಚುತನ ಬರಬಾರ್ದು, ಹುಚ್ಚುಚಾಗಿ ಏನೇನೋ ಮಾಡಕ್ ಹೋಗ್ಬಾರ್ದು, ಅತಿಯಾಗಿ ಮಾಡಕ್ ಹೋಗ್ಬಾರ್ದು. ಜಾಸ್ತಿ ಮಾಡಿದ್ರು ತಪ್ಪು, ಮಾಡದೆ ಇದ್ರೂ ಸಹ ತೊಂದರೆಗಳು ನಿಲ್ಲಲ್ಲ. ಹಾಗಾಗಿ ಯಾವಾಗ ಎಷ್ಟು ಬೇಕು ಅಷ್ಟನ್ನ ಮಾತ್ರ ಮಾಡಿ. ವಿಪರೀತವಾಗಿ ಯಾವುದನ್ನು ಮಾಡಕ್ ಹೋಗ್ಬೇಡಿ, ಯಾವುದಕ್ಕೂ ಹೆದರ್ಕೊಂಬಾರ್ದು, ಯಾವುದು ಹುಚ್ಚುಚ್ಚಾಗಿ ಮಾಡಕ್ ಹೋಗ್ಬಾರ್ದು, ವಿಪರೀತ ಮಾಡಕ್ ಹೋಗ್ಬಾರ್ದು. ಎಲ್ಲದಕ್ಕೂ ಒಂದು ಲಿಮಿಟ್ ಇರ್ಬೇಕು. ಯಾವುದೇ ಕಾರಣಕ್ಕೂ ಭಗವಂತನನ್ನ ನಂಬೋದನ್ನ, ಮನೆಯಲ್ಲಿ ಪೂಜೆ ಮಾಡೋದನ್ನ ನಿಲ್ಲಿಸ್ಬೇಡಿ. ಯಾಕಂದ್ರೆ ಎಷ್ಟೊಂದ್ಸಲ ನೆಗೆಟಿವಿಟಿ ಇದ್ದಾಗ ಮನೇಲಿ ಪೂಜೆ ಮಾಡ್ಬೇಕು ಅಂತ ಅನ್ಸೋದಿಲ್ಲ.
ದೇವ್ರ ದೀಪ ಹಚ್ಬೇಕು ಅನ್ಸೋದಿಲ್ಲ, ಅಥವಾ ಜಪ ಮಾಡ್ಬೇಕು ಅಂತ ಅನ್ಸೋದಿಲ್ಲ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಸೋದಿಲ್ಲ. ಬರೀ ನೆಗೆಟಿವಿಟಿ ಬರ್ತಾ ಇರುತ್ತೆ. ಬೇಡ ಬಿಡು, ಮಾಡೋದ್ ಬೇಡ ಅಂತ ಅನ್ಸುತ್ತೆ. ಏನೋ ಒಂದು ಕಾರಣದಿಂದ ಮಾಡಕ್ಕೆ ಆಗೋದಿಲ್ಲ. ಎಚ್ಚರವಾಗಿರಿ. ಇದೆಲ್ಲ ನಿಮಗೆ ಕಾಣಿಸ್ತಾ ಇದೆ ಅಂತ ಅನ್ನೋದಾದ್ರೆ ಇದಕ್ಕೆ ಪರಿಹಾರಗಳು ಸಹ ಹೇಳ್ಕೊಟ್ಟಿದ್ದೀವಿ. ಇದರಲ್ಲಿ ಯಾವ್ದು ಬೇಕೋ ಅದನ್ನ ಮಾಡ್ಕೊಳ್ಳಿ. ಮೊದಲಿಗೆ ಗಮನಿಸಿ ಏನಾಗ್ತಾ ಇದೆ ಅಂತ. ಸಣ್ಣದಕ್ಕೆಲ್ಲ ಮಾಡ್ಕೊಳಕ್ ಹೋಗ್ಬೇಡಿ, ಭಯ ಪಡ್ಕೊಳಕ್ ಹೋಗ್ಬೇಡಿ. ವಿಪರೀತ ಹಿಂಗೆಲ್ಲ ಆಗ್ತಾ ಇದೆ ಅಂತ ಅಂದಾಗ ಅದಕ್ಕೆ ತಕ್ಕ ಒಂದು ಸರಳ ಪರಿಹಾರವೂ ಇದೆ. ಹಾಗೆ ಯಾವ ಕಾರಣಕ್ಕೂ ನೆಗೆಟಿವಿಟಿ ಅಂತ ಭ್ರಮೆನಲ್ಲಿ ಬದುಕಬೇಡಿ. ಏನಂದ್ರೆ ಅನಿಷ್ಟಕ್ಕೆಲ್ಲ ಶನೇಶ್ವರನೇ ಕಾರಣ ಅಂತ ಹೇಳ್ಬಿಟ್ಟು ಪದೇ ಪದೇ ನೆಗೆಟಿವ್ ಎನರ್ಜಿಗಳ ಬಗ್ಗೆನೇ ಯೋಚನೆ ಮಾಡ್ತಾ ಕುತ್ಕೊಂಡ್ಬಿಡಿ. ಅದು ಯಾಕೆ ಏನು ಅಂತ ಫಸ್ಟ್ ತಿಳ್ಕೊಂಡು ಅದು ನಿಜ ಸತ್ಯ ಆಗಿದ್ರೆ ಆ ರೆಮಿಡಿಗಳನ್ನ ಮಾಡ್ಕೊಳ್ಳಿ. ವಿನಾಕಾರಣ ತೊಂದರೆಗಳು ಇಲ್ದಿದ್ರು ಸಹ ಇದೆ ಅಂತ ಬಯಸಿ ಅನ್ಕೊಂಡು ತೊಂದರೆಗಳನ್ನು ತೆಗೆದುಕೊಳ್ಳಕ್ ಹೋಗ್ಬೇಡಿ. ಗಮನವಿಟ್ಟು ನೋಡಿ, ಇದ್ರೆ ಖಂಡಿತ ಮಾಡ್ಕೊಳ್ಳಿ. ಅಂತಹ ಜ್ಞಾನವನ್ನ ಬೆಳೆಸ್ಕೊಳ್ಳಿ. ಎಲ್ಲದಕ್ಕಿಂತ ದೇವರನ್ನ ನಂಬೋದೇ ಎಷ್ಟೋ ಸಮಸ್ಯೆಗಳಿಗೆ ಪರಿಹಾರ ಇರುತ್ತೆ. ಹಾಗೆ ತಿಳುವಳಿಕೆ ಅನ್ನೋದು, ಅರಿವು ಅನ್ನೋದು, ಜ್ಞಾನ ಅನ್ನೋದು ಪ್ರತಿಯೊಬ್ಬರಿಗೂ ಬರ್ಬೇಕು. ಭ್ರಮೆಯ ಬದುಕು, ಭಯದ ಬದುಕು ಬೇಡ. ಮೂಢನಂಬಿಕೆಗಳಿಗೆ ಒಳಗಾಗೋದು ಬೇಡ. ಹಾಗೆ ಎಷ್ಟೇ ವೈಜ್ಞಾನಿಕವಾಗಿ ನಾವು ಮುಂದುವರೆದಿದ್ದು ಸಹ ನೆಗೆಟಿವಿಟಿನೂ ಇರುತ್ತೆ, ಪಾಸಿಟಿವಿಟಿನೂ ಇರುತ್ತೆ. ದೇವರು ಇರ್ತಾರೆ, ದೆವ್ವನೂ ಇರುತ್ತೆ, ಕತ್ತಲು ಇರುತ್ತೆ, ಹಗಲು ಇರುತ್ತೆ. ನಂಬಬೇಕಾ ಬೇಡವಾ ಅನ್ನೋದು ಅವ್ರವ್ರಿಗೆ ಬಿಟ್ಟಿರ್ತಕ್ಕಂಥದ್ದು.